ದ್ರೌಪದಿ ಸಖ ಅಂತ ಕರೆಯೋ ಕೃಷ್ಣ, ಕೃಷ್ಣ ಸಖಿ ಅಂತ ಕರೆಯೋ ದ್ರೌಪದಿ, ಇವರಿಬ್ರು ಇಷ್ಟು ಕ್ಲೋಸ್ ಇರ್ಬೇಕಾದ್ರೆ, ವಸ್ತ್ರಾಪಹರಣ ಆಗ್ತಾ ಇರ್ಬೇಕಾದ್ರೆ ಕೃಷ್ಣ ಯಾಕೆ ಬಂದು ಕಾಪಾಡ್ಲಿಲ್ಲ? ಪಗಡೆ ಶುರು ಆಗ್ಬೇಕಾದ್ರೆ ಬರ್ಬೋದಿತ್ತು. ಸೊ ಯಾಕೆ ಕೃಷ್ಣ ಬಿಗಿನಿಂಗ್ ಅಲ್ಲೇ ಬರ್ಲಿಲ್ಲ ಅಂತಂದ್ರೆ, ಒಬ್ಬ ಗಂಡಸಿನ ಮರ್ಯಾದೆ ಅನ್ನೋದು ಆತನ ಮನೆಯ, ಆತನ ಕುಲದ ಹೆಂಗಸಿನಲ್ಲಿರುತ್ತೆ. ಅದಕ್ಕೆ ನೀವು ನೋಡಬಹುದು, ಯಾರಾದ್ರೂ ಬೈಬೇಕಾದ್ರೆ ಈಗ್ಲೂನು ಅವರ ಅಮ್ಮನನ್ನ, ಅಕ್ಕನನ್ನ ಅಡ್ರೆಸ್ ಮಾಡಿ ಕರೀತಾರೆ. ಯಾಕಂದ್ರೆ ಮನೆಯ ಹೆಂಗಸರಿಗೆ ಅಡ್ರೆಸ್ ಮಾಡಿದ್ರೆ ಮೆನ್ ಈಗೋಗೆ ಹರ್ಟ್ ಆಗತ್ತೆ ಅಂತ. ಇವರೆಲ್ಲ ಆಡೋ ಈ ಆಟಕ್ಕೆ ದ್ರೌಪದಿ ಮನುಷ್ಯಳಾಗಿ ಉಳಿದಿಲ್ಲ, ಆಕೆ ಒಂದು ವಸ್ತು ಆಗೋಗಿದ್ದಾಳೆ ಇವರೆಲ್ಲದ್ರ ಮಧ್ಯೆ. ಆಕೆಗೆ ಇಷ್ಟ ಇದೆ ಅಥವಾ ಇಲ್ಲ ಅನ್ನೋದು ಯಾರಾದ್ರೂ ಕೇಳಿದ್ರ ಅಥವಾ ಈಕೆ ಮಾತಾಡಿಲ್ಲ? ಆಕೆ ಅವನ ಹೆಂಡತಿ ಅಂತಂದ್ರೆ ಇವನ್ ಕೂಲಿ ಆಳಾಗಿದ್ದಾನೆ, ನಮ್ಗೆ ಆಳಾಗಿದ್ದಾನೆ ಅಂತ ಆಕೆನೂ ಆಳು ಅಂತ. ದ್ರೌಪದಿನ ಬೇಸಿಕ್ ಕ್ವೆಶನ್ ಕೂಡ, ನಿನಗಿದೆಲ್ಲ ಓಕೆನಾ ಅಂತ ಯಾರು ಕೇಳೋದಿಲ್ಲ. ಇದಕ್ಕೆ ಅವಳ ಅಗ್ರಿಮೆಂಟ್ ಕೂಡ ಇರೋದಿಲ್ಲ, ಅವಳು ಎಸ್ ಹೇಳಿರೋದಿಲ್ಲ ಇದಕ್ಕೆ. ತನ್ನ ಗಂಡಂದ್ರು 5 ಜನ ಮುಂದೆ ಇದ್ದಾರೆ, ಅವ್ರು ಎಲ್ಲರೂ ಮುಂದೆನೆ ಆಕೆಗೆ ವಸ್ತ್ರಾಪಹರಣ ಆಗತ್ತೆ. ಆದ್ರೆ ದುರಂತ ಅಂದ್ರೆ ನಂತರ ಎಲ್ಲರೂ ಆಕೆ ಬಗ್ಗೆ ಮಾತಾಡ್ತಾರೆ. ದ್ರೌಪದಿಯನ್ನ ಕ್ವೆಶನ್ ಮಾಡ್ದೆ, ಯುಧಿಷ್ಠಿರನನ್ನ ಕ್ವೆಶನ್ ಮಾಡಿದ್ರೆ ನೀನ್ ಹೆಂಗಪ್ಪ ಅಡ ಇಟ್ಟೆ ಅಂತ ಅಲ್ಲಿರೋ ರಾಜನನ್ನ ಕ್ವೆಶನ್ ಮಾಡ್ದ ಹಾಗಿರ್ತಿತ್ತು, ಅಡ ಇಟ್ಟಂತಹ ಯುಧಿಷ್ಠಿರನ್ನ ಕ್ವೆಶನ್ ಮಾಡ್ದಂಗಿರ್ತಿತ್ತು, ಅಲ್ಲಿರ್ತಕ್ಕಂತಹ ಸಭೆಯಲ್ಲಿರೋ ಪ್ರತಿಯೊಬ್ಬರನ್ನು ಕ್ವೆಶನ್ ಮಾಡ್ದಂಗಿರ್ತಿತ್ತು. ಕರ್ಣ ಎದ್ಬಿಟ್ಟು ಏನ್ ಹೇಳ್ತಾನೆ, 5 ಜನ ಗಂಡ ಇರೋ ಹೆಣ್ಣು ನೀನು, ಆಕೆಯನ್ನ ಆತ ಆಕೆಯ ಕ್ಯಾರೆಕ್ಟರ್ನ ಬ್ರೇಕ್ ಮಾಡ್ತಾರೆ. ಆಕೆಯ ಮೊರಾಲಿಟಿ ಅಸಾಸಿನೇಷನ್ ಆದ ತಕ್ಷಣ ಅಲ್ಲಿರೋರ್ಗೆಲ್ಲ ಅದು ಸರಿ ಅಂತ ಅನ್ಸುತ್ತೆ. ಒಂದು ಗಂಡು ಒಂದು ಹೆಣ್ಣನ್ನ ಈಕ್ವಲ್ ಆಗಿ ಪ್ರೀತಿ ಮಾಡಬಹುದು ಅಂತಂದ್ರೆ ಅವನು ಎಷ್ಟು ಜನ ಬೇಕಾದ್ರೂ ಮದುವೆ ಆಗ್ಬೋದು ಅಂತ. ಬಟ್ ಈ ರೂಲು ಹೆಣ್ಣಿಗೆ ಅಪ್ಲೈ ಆಗ್ತಾ ಇರೋದಿಲ್ಲ. ಅದು ಅವಾಗಿದ್ದ ಪ್ರಾಬ್ಲಮ್. ಎಸ್, ಆ ಮಲ್ಟಿಪಲ್ ಪಾರ್ಟ್ನರ್ಸ್ ಅನ್ನೋದು ದ್ರೌಪದಿಗಿದ್ದಕ್ಕೆ ಪ್ರಾಬ್ಲಮ್ ಆಗಿದ್ದು. ಅರ್ಜುನನ್ಗಿದ್ದಾಗ ಅದು ಪ್ರಾಬ್ಲಮ್ ಆಗಲಿಲ್ಲ. ದ್ರೌಪದಿ ಒಂದು ಹೆಣ್ಣಾಗಿದ್ದಕ್ಕೆ ಅಲ್ಲಿ ಪ್ರಾಬ್ಲಮ್ ಆಗಿದ್ದು, ಗಂಡಾಗಿದ್ದಿದ್ರೆ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ದ್ರೌಪದಿ ಸಖ ಅಂತ ಕರೆಯೋ ಕೃಷ್ಣ, ಕೃಷ್ಣ ಸಖಿ ಅಂತ ಕರೆಯೋ ದ್ರೌಪದಿ, ಇವರಿಬ್ರು ಇಷ್ಟು ಕ್ಲೋಸ್ ಇರ್ಬೇಕಾದ್ರೆ, ವಸ್ತ್ರಾಪಹರಣ ಆಗ್ತಾ ಇರ್ಬೇಕಾದ್ರೆ ಕೃಷ್ಣ ಯಾಕೆ ಬಂದು ಕಾಪಾಡ್ಲಿಲ್ಲ? ಪಗಡೆ ಶುರು ಆಗ್ಬೇಕಾದ್ರೆ ಬರ್ಬೋದಿತ್ತು. ಸೊ ಯಾಕೆ ಕೃಷ್ಣ ಬಿಗಿನಿಂಗ್ ಅಲ್ಲೇ ಬರ್ಲಿಲ್ಲ ಅಂತಂದ್ರೆ,